ಜೈಲಿನ ದೃಶ್ಯಗಳು ಮಾಧ್ಯಮದಲ್ಲಿ ಪ್ರಸಾರ ಆಗುವುದು ಹೊಸತಲ್ಲ. ಈಗ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನ ದೃಶ್ಯಗಳು. ಡ್ರೆಡೆಡ್ ಟೆರರಿಸ್ಟ್ಗಳ ಕೈಯಲ್ಲಿ ಸ್ಮಾರ್ಟ್ ಫೋನು, ರಹಸ್ಯ ಕ್ಯಾಮೆರಾ ಕಾರ್ಯಾಚರಣೆಯಲ್ಲ, ತನ್ನೆದುರಿಗಿರುವ ವ್ಯಕ್ತಿ ತನ್ನ ದೃಶ್ಯಗಳನ್ನು ಚಿತ್ರೀಕರಿಸಿಕೊಳ್ತಿದ್ದಾನೆ ಅಂತ ಗೊತ್ತಿದ್ದೇ ಮಾತಾಡ್ತಾನ ಆತ. ಈ ನಾಡು ಕಂಡಂಥ ಕುಖ್ಯಾತ ವಿಕೃತಕಾಮಿ ಉಮೇಶ್ ರೆಡ್ಡಿ ಕೈಯಲ್ಲಿ ಫೋನ್, ಬಾಂಗ್ಲಾ ಟೆರರಿಸ್ಟ್ ಕೈಯಲ್ಲಿ ಫೋನ್. ಆಡಳಿತ ಪಕ್ಷದ ಕಡೆಯಿಂದ ರಮೇಶ್ ಬಾಬು ಅವರು ನಮ್ಮ ಜೊತೆಗಿದ್ದಾರೆ. ರಮೇಶ್ ಬಾಬು ಅವರೇ, ಸಾಮಾಜಿಕ ಹೋರಾಟ, ರಾಜಕೀಯ ಹೋರಾಟಗಳಲ್ಲಿ ಜೈಲಿಗೆ ಹೋಗಿ ಬಂದವ್ರನ್ನ ಬಿಟ್ಟರೆ ಉಳಿದವ್ರ ಪಾಲಿಗೆ ಜೈಲು ಅನ್ನೋದು ಒಂದು ಟ್ಯಾಬು. ಜೈಲಿಗೆ ಹೋಗಿ ಬಂದಿದ್ದನ್ನು ಯಾರು ಹೆಮ್ಮೆಯಿಂದ ಹೇಳಿಕೊಳ್ಳುವಂಥದ್ದಲ್ಲ. ಅದೊಂದು ಮನಪರಿವರ್ತನೆ ಕೇಂದ್ರ ಅಂತ ನಾವು ಅನ್ಕೊಂಡಿರ್ತೀವಿ. ಬಟ್ ಒಳಗಡೆ ಹೋದ್ರೆ ಅದು ಕ್ರಿಮಿನಲ್ಗಳಿಗೆ ಸ್ಕೂಲ್ ಆದಂಗಾಗಿದೆ. ಇಲ್ಲಿ ಎರಡು ಥರದ ವಿಚಾರ ಇದೆ. ಒಂದು ಕನ್ವಿಕ್ಟೆಡ್ ಅಂದರೆ ಯಾರು ಜೈಲು ಶಿಕ್ಷೆಗೆ ಒಳಗಾಗಿರ್ತಾರೆ ಅವ್ರಿಗೆ ಇರ್ತಕ್ಕಂಥ ನಿಯಮಾವಳಿ ಬೇರೆ. ಹೌದು. ಆರೋಪಕ್ಕೆ ಗುರಿಯಾಗಿ ಜೈಲಲ್ಲಿರ್ತಕ್ಕಂಥ ಆರೋಪಿಗಳಿಗಿರ್ತಕ್ಕಂಥ ಯಾರೇ ಆಗಲಿ ಕಾನೂನನ್ನು ಉಲ್ಲಂಘನೆ ಮಾಡಿ ಮೊಬೈಲು ಮತ್ತೊಂದು ಮೋಜು ಮಸ್ತಿ ಮಾಡೋದಕ್ಕೆ ಅವಕಾಶ ಇಲ್ಲ. ನಾನು ನಿವೃತ್ತ ACP ನಾರಾಯಣಸ್ವಾಮಿರವರು ಮತ್ತು ವಕೀಲರಂತ ರೆಡ್ಡಿರವರು ಹೇಳಿದ್ದನ್ನ ಒಂದೆರಡು ಬದಲಾವಣೆ ಬಿಟ್ಟರೆ ಅವ್ರು ಹೇಳಿದ್ದಷ್ಟು ಒಪ್ಕೋತೀನಿ. ನಾರಾಯಣಸ್ವಾಮಿರವರು ಭಾಳ ಸ್ಪಷ್ಟವಾಗಿ ಹೇಳಿದ್ರು, ಇಟ್ ಈಸ್ ನಾಟ್ ಓನ್ಲಿ ದ ಇಶ್ಯೂ ಆಫ್ ಬೆಂಗಳೂರು ಜೈಲ್, ಇಟ್ ಈಸ್ ದ ಇಶ್ಯೂ ಆಫ್ ನೇಷನ್. ಯಾವ್ಯಾವ ಜೈಲಲ್ಲಿ ಏನೇನೋ ಈ ಥರ ಅಕ್ರಮಗಳಾಗ್ತಾ ಇದೆ ಅದನ್ನೆಲ್ಲ ತಡೆಯುವಂಥ ಕೆಲಸ ಆಗಬೇಕು, ಮತ್ತು ಅದು ಇನ್ ದ ಇಂಟ್ರೆಸ್ಟ್ ಆಫ್ ಸ್ಟೇಟ್ ಆ್ಯಂಡ್ ಲಾ ಆ್ಯಂಡ್ ಆರ್ಡರ್ ಇಶ್ಯೂ. ಅಟ್ ದ ಸೇಮ್ ಟೈಮ್ ರೆಡ್ಡಿಯವರನ್ನು ಮಾತಾಡಿದ್ರು 23ನಲ್ಲಿ ಅಮೆಂಡ್ಮೆಂಟ್ ಆಯ್ತನೋ, ಇಟ್ ಈಸ್ ರಾಂಗ್. ಸುಪ್ರೀಂ ಕೋರ್ಟಲ್ಲಿ ಬಂದಂತಹ ಒಂದು ರಿಟ್ ಪಿಟಿಷನ್ಗೆ ಅನುಗುಣವಾಗಿ, ರಿಟ್ ಪಿಟಿಷನ್ ನಂಬರ್ 406/2013, ಜಡ್ಜ್ಮೆಂಟ್ ಡೇಟೆಡ್ 25/9/2018. ಇದರ ಪ್ರಕಾರ ಏನು ಕಾರಾಗೃಹ ಕೈಪಿಡಿ 1978 ಇತ್ತೋ ಅದನ್ನು ಸಮಗ್ರವಾಗಿ ಬದಲಾವಣೆ ಮಾಡಿ ಕರ್ನಾಟಕ ಕಾರಾಗೃಹ ಮತ್ತು ಸುಧಾರಣಾ ಸೇವಾ ಕೈಪಿಡಿ 2021, ಅಂದರೆ BJP ಗೌರ್ಮೆಂಟ್ ಇದ್ದಾಗಲೇ ಅದು ಜಾರಿಗೆ ಬಂದಂಥದ್ದು. ಇರಲಿ, ಯಾವ ಗೌರ್ಮೆಂಟ್ ಇರೋ ಅದು ಇಶ್ಯೂ ಅಲ್ಲ. ಇದು ಸುಪ್ರೀಂ ಕೋರ್ಟ್ ಕೊಟ್ಟಂಥದ್ದು. ಒಂದು ಹ್ಯೂಮನ್ ರೈಟ್ಸ್ಗೆ ಅನುಗುಣವಾಗಿ ಅವ್ರಿಗೆ ಹಕ್ಕುಗಳೇನಿರಬೇಕು ಅದು ಆ ಥರದ್ದು. ಅಂದರೆ ನೀವು ಜೈಲ್ ಅಂತಿದ್ದಂಗೆ ಹಿಂದಿನ ಕಲ್ಪನೆಗಳು ಬೇರೆ ಇತ್ತು. ಈಗ ಸುಧಾರಣೆ ಹಿನ್ನೆಲೆಯಲ್ಲಿ ಅವ್ರನ್ನೇನೇನು ಮಾಡ್ಬೋದು, ಅವ್ರನ್ನ ಹೇಗೆ ನಡೆಸ್ಕೋಬೇಕು ಅಂತೇಳಿ ದಿಸ್ ಇಸ್ ಎ ಪ್ಯಾರಾಮೀಟರ್ ಆ್ಯಂಡ್ ಗೈಡ್ಲೈನ್ಸ್ ಬೈ ದ ಸುಪ್ರೀಂ ಕೋರ್ಟ್. ಅದಕ್ಕೆ ಅನುಗುಣವಾಗಿ ನಾಟ್ ಓನ್ಲಿ ಕರ್ನಾಟಕ, ಎಲ್ಲ ರಾಜ್ಯಗಳಲ್ಲಿ ಅದಕ್ಕೆ ಅನುಗುಣವಾಗಿ ಮಾಡೋಂಥದ್ದು ವ್ಯವಸ್ಥೆ ಇದೆ. ಇದ್ರ ಮಧ್ಯೆ ಏನು ಈ ಥರ ಗುರುತರವಾದಂಥ ಆರೋಪಗಳನ್ನ ಹೊತ್ತಿದ್ದಾರೆ, ದೇಶದ ಸಮಗ್ರತೆಗೆ ಭಂಗ ತರುವಂಥ ಆರೋಪಿಗಳಿರ್ಬೋದು, ಅಥವಾ ಕ್ರೈಮ್ನಲ್ಲಿ ಶಿಕ್ಷೆಗೆ ಗುರಿಯಾಗಿರ್ತಕ್ಕಂಥ ಉಮೇಶ್ ರೆಡ್ಡಿ ಅಂತದಿರ್ಬೋದು, ಇವ್ರ ಕೈಗೆ ಈ ಥರ ಮೊಬೈಲ್ ಸಿಗೋವಂಥದ್ದು, ಮಸ್ತಿ ಮಾಡೋಂಥದ್ದು ಅದು ತಪ್ಪದು. ಎಲ್ಲೂ ಸಹ ಕಾನೂನಲ್ಲಿ ಅವಕಾಶ ಇಲ್ಲ. ಹಿಂದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆದಂಥದ್ದು ಕರ್ನಾಟಕದಲ್ಲಿ DIG ರೂಪರವರು, ಅವರು 2017ರಲ್ಲಿ ದ ಟೈಮ್ ಆಲ್ಸೋ BJP ಗೌರ್ಮೆಂಟ್, ನಮ್ಮ BJP ಅಂತ ಅಂದ್ಬಿಟ್ಟು BJP ಮೇಲೆ ಆರೋಪ ಮಾಡ್ತಾ ಇಲ್ಲ, ಯಾವ್ಯಾವಾಗ ಏನೇನು ಆಯಿತು ಅನ್ನೋದಕ್ಕಷ್ಟೇ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಅವರು ಒಂದು ದೊಡ್ಡ ರಿಪೋರ್ಟನ್ನೇ ಕೊಟ್ಟರು. ಅವರ IR ಆಫೀಸರ್ಸು ಸಹ ಇನ್ವಾಲ್ವ್ ಆಗಿ ಶಶಿಕಲಾ ಅಂತ ತಮಿಳುನಾಡು ಆರೋಪಿಗೆ ಏನೇನು ಐಷಾರಾಮಿ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿತ್ತು. ಮತ್ತು ಹೇಳ್ದಂಥ ಇನ್ಮೇಟ್ಸ್ಗೆ ಈಗಾಗಲೇ ರೆಡ್ಡಿಯವ್ರು ಮಾತಾಡ್ತಾ ಇರೋದು, ಅಲ್ಲಿ ಯಾರೀಗ ಮಾಹಿತಿ ಸೋರಿಕೆ ಆಗಿದೆ ಅವ್ರಿಗೆ ಭದ್ರತೆ ಬೇಕು ಅಥವಾ ಅವನನ್ನು ಪೊಲೀಸ್ನ ಹರಾಜು ಮಾಡ್ಬೋದು ಅಂತ ಮಾತನ್ನು ಹೇಳಿದ್ರು. ಅವರು ರೂಪ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟರು ಅಂತೇಳಿ ಜೈಲಿನ ಸುಮಾರು 32 ಸಿಬ್ಬಂದಿಯನ್ನೇ ವರ್ಗಾವಣೆ ಮಾಡಿದ್ರು ಅವಾಗ. ನಮ್ಮ ಸುಮೇಂದು ಮುಖರ್ಜಿ, ಇಫ್ ಐ ಆಮ್ ಕರೆಕ್ಟ್, ಅವರು ಸ್ಟೇಟ್ ಹ್ಯೂಮನ್ ರೈಟ್ಸ್ನಲ್ಲಿ ಇದ್ದಂಥವ್ರು, ಅವರು ಸುಮಾರು 72 ಪೇಜ್ ರಿಪೋರ್ಟ್ ಕೊಟ್ಟರು. ಅಲ್ಲೇ ಏನೇನಾಗ್ತಾ ಇದೆ, ಎಷ್ಟೆಷ್ಟು ವ್ಯತ್ಯಾಸಗಳಾಗಿದೆ ಅಂತೇಳಿ. ಅಫ್ಕೋರ್ಸ್ ಆಯಾ ಕಾಲಕ್ಕೆ ಸಂಬಂಧಪಟ್ಟಂತೆ ಬದಲಾವಣೆಗಳು, ಅಧಿಕಾರಿಗಳ ಮೇಲೆ ಕ್ರಮ ತಗುವಂಥದ್ದು ಎಲ್ಲ ಸರ್ಕಾರಗಳು ಮಾಡಿದ್ದಾವೆ. ಇಲ್ಲಿ ಸರ್ಕಾರಗಳು ಇನ್ವಾಲ್ವ್ ಆಗೋ ಪ್ರಶ್ನೆ ಅಲ್ಲ, ಕೊಲ್ಯಾಪ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್. ಮತ್ತು ತಾವೊಂದು ಮಾತು ಹೇಳಿದ್ರಿ, ಅದನ್ನು ನಾನು ಒಪ್ಪೋದಿಲ್ಲ. ಅಧಿಕಾರಿಗಳು ದುಡ್ಡು ಕೊಟ್ಟು ಟ್ರಾನ್ಸ್ಫರ್ ಮಾಡಿಸ್ಕೊಂಬರ್ತಾರೆ, ಅದಕ್ಕೆ ಇವೆಲ್ಲ ಮಾಡ್ತಾರೆ ಅಂತೇಳಿ. ನೋ, ಸಿವಿಲ್ ಸರ್ವಿಸ್ ರೂಲ್ಸು ಪರ್ಮಿಟ್ ಮಾಡಲ್ಲ ಒಂದು ಆ ಥರದಕ್ಕೆ. ಎರಡನೇದು, ಅವನ ತೀಟೆಗೆ ಅವನು ಯಾರೋ ದುಡ್ಡು ಕೊಟ್ಟು ಲಂಚ ಕೊಟ್ಟರೆ ಅದು ಅವನೇ ಬರ, ಹಂಗಂತ ಕಾನೂನು ಕೈಗೆ ಕಾನೂನು ಉಲ್ಲಂಘನೆ ಮಾಡುವಂಥ ಬರೋದಿಲ್ಲ. ಈಗ ಇಲ್ಲಿ FIRಗಳು ಯಾರು ಜೈಲು ಸಿಬ್ಬಂದಿ ಈ ಥರದ ಅಪರಾಧಗಳು ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ನೀವು 2023ರಿಂದ ಇಲ್ಲಿವರೆಗೂ, 22ರಿಂದ ಇಲ್ಲಿವರೆಗೂ ಸುಮಾರು 50 FIR ಆಗಿದೆ. ಯಾರ ಮೇಲೆ? ನಾಟ್ ಇವರು ಇನ್ಮೇಟ್ಸ್ ಮೇಲಲ್ಲ, ಜೈಲಲ್ಲಿರ್ತಕ್ಕಂಥ ಅಪರಾಧಿಗಳ ಮೇಲಲ್ಲ, ಕನ್ವಿಕ್ಟ್ ಮೇಲಲ್ಲ, ಸಿಬ್ಬಂದಿ ಮೇಲೆ. ಜೈಲು ಸಿಬ್ಬಂದಿ ಯಾರಿದ್ದಾರೆ ಅವ್ರ ಮೇಲೆ ಸುಮಾರು 50 FIR ಆಗಿದೆ 2022ರಿಂದ ಇಲ್ಲಿವರೆಗೂ. ಸೊ ಹಾಗಾಗಿ ಅದನ್ನು ನಾವು ಸಮರ್ಥನೆ ಮಾಡೋಕ್ಕಾಗಲ್ಲ. ಅವನು ಯಾರೋ ಅವ್ನು ತೀಟೆಗೆ ನಾವು ಲಂಚ ಕೊಟ್ಟು ಹಾಕ್ಸ್ಕೊಂಬಂದು ನಾನು ಲಂಚ ಕೊಟ್ಟೆ ನಾನು ಮಾಡ್ತೀನಿ ರೀ, ಅದನ್ನು. ರಮೇಶ್ ಬಾಬು, ಆ ಸರ್ಕಾರ ಈ ಸರ್ಕಾರ ಅಂತ ಹೇಳೋದಿಲ್ಲ.
ವ್ಯವಸ್ಥೆಯಲ್ಲಿ ಪೋಸ್ಟಿಂಗ್ ಅನ್ನುವಂಥದ್ದು ಒಂದು ದಂಧೆ ಆಗಿದೆ, ಅದು ಒಪ್ಕೊಳ್ಬೇಕಾಗಿದೆ. ನಾನು ಅದನ್ನ ಡಿಸ್ಪ್ಯೂಟೇ ಮಾಡ್ತಿಲ್ಲ. ನಾನು ಹೇಳ್ತಾ ಇದ್ದು ಈಗ ನೋಡಿ, ಒಂದ್ಸಲ ನಾನು ಆಂಧ್ರಕ್ಕೆ ಹೋಗ್ಬೇಕಾದ್ರೆ ಈ ಆಂಧ್ರ ಪ್ರದೇಶ ಮದನಪಲ್ಲಿ ಹತ್ರ ಆಂಧ್ರಕ್ಕೆ ಎಂಟ್ರಿ ಆದಾಗ ಚೆಕ್ ಪೋಸ್ಟಲ್ಲಿ ಒಬ್ಬ ಕೈ ಹಾಕಿದ್ರು. ಕೇಳಿದೆ ಯಾಕೆ ಅಂದೆ. ನಂಬರ್ ಎಂಟ್ರಿ ಮಾಡಿ ಇಲ್ಲಿ ಅಂದರು. ಆ್ಯಕ್ಚುಲಿ ಅವ್ನು ಬಂದು ನಂಬರ್ ತಗೋಬೇಕು, ಆಯ್ತು ನಾನು ಹೋಗಿ ನಂಬರ್ ಎಂಟ್ರಿ ಮಾಡಿದೆ. ದುಡ್ಡು ಕೊಡಿಂದ, ಯಾಕೆ ಅಂದರೆ ನಾನು ದುಡ್ಡು ಕೊಟ್ಟು ಹಾಕ್ಸ್ಕೊಂಬಂದಿನಿ ಇಲ್ಲಿಂದ, ನಿನ್ನಣೆ ಬರ ಹೋಗಿ ನಿಮ್ಮ ಸಿ ಎಮ್ಮನ್ನು ಕೇಳು, ನನಗೆ ಯಾಕೆ ಕೇಳ್ತೀಯ ಅಂದೆ. ಅಂದರೆ ಜನ ಅಲರ್ಟ್ ಆಗಬೇಕು. ಯಾವನೋ ನಾನು ದುಡ್ಡು ಕೊಟ್ಟು ಹಾಕ್ಸ್ಕೊಂಬಂದಿದ್ದೀನಿ ಅವನು ತೀಟೆ. ಈಗ ನಮ್ಮ ಆಗಲೇ ನಾನ್ ಸಮಯ ಹೇಳ್ತಾ ಇದ್ರು, ನಾನು ಸಿವಿಲ್ ಇದರಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿದೆ. ಬೇರೆ ಸನ್ನಿವೇಶದಲ್ಲಿ ಆಗೋದು ಬೇರೆ, ಈ ಜೈಲಿನಲ್ಲಿ ಇರೋದಿದೆಯಲ್ಲ ಇದು ಇಬ್ಬರಿಗೂ ಬೇಕಾಗಿರೋದಿಲ್ಲ. ಒಂದು ನಿಮಿಷ, ಇಬ್ಬರಿಗೂ ಬೇಕಾಗಿರೋದಿಲ್ಲ. ಐ ಆಮ್ ಸಾರಿ, ನೀವು ಜೈಲಾಗಲಿ ಸರ್ಕಾರಿ ಕಚೇರಿ ಆಗಲಿ ಯಾವುದೇ ಆಗಲಿ, ಯಾವನೊಬ್ಬ ಅಧಿಕಾರಿ ನೀವು ಡಿ ಗ್ರೂಪ್ ಅಂತ ಹೇಳೋದು IAS IPS ಅವ್ರಿಗೆ ದುಡ್ಡು ಕೊಟ್ಟು ಲಂಚ ಕೊಟ್ಟು ನಮ್ಗೆ ಬಂದಿದ್ದೀನಿ ನಿನ್ನಣೆ ಬರ, ಯಾರು ನಾವು ಹೇಳಿದ್ವಾ ಹಾಕ್ಸ್ಕೊಂಬ ಅಂತೇಳಿ, ಅದನ್ನ ಯಾರು ಸಮರ್ಥನೆ ಮಾಡಕ್ ಸಾಧ್ಯ ಇಲ್ಲ. ನಾನು ಸಮರ್ಥನೆ ಮಾಡೋದಿಲ್ಲ. ಇಲ್ಲಿ ಒಬ್ರಿಗೊಬ್ರು ಕೈ ಜೋಡಿಸಿದಾಗ ನಡೆಯುವಂಥದ್ದು. ಜೈಲಿನ ಒಳಗಿರುವಂಥವ್ರಿಗೆ ಫೆಸಿಲಿಟಿ ಬೇಕು, ಮೊಬೈಲ್ ಬೇಕು, ಡ್ರಿಂಕ್ಸ್ ಬೇಕು, ಎಲ್ಲ ಬೇಕು. ಈಗ ಅವನೇ ಕೇಳ್ತಾನೆ, ನಾರಾಯಣ ಸ್ವಾಮಿ ಯಾಕೆ ಕೋಟ್ ಮಾಡಿದೆ ಅಂದ್ರೆ, ನಾರಾಯಣ ಸ್ವಾಮಿ ಅವತ್ತು ಕೈ ಒಡ್ಡ ಅವಶ್ಯಕತೆ ಇರಲಿಲ್ಲ, ನನಗೆ ಸಿವಿಲ್ ಸರ್ವಿಸ್ ಕೆಲಸ ಮಾಡಿದೆ ನಾನು ಅಂದ್ರು. ನಿಮ್ಗೆ ಅಲ್ಲಿ ಕೈ ಒಡ್ಡ ಅವಶ್ಯಕತೆ ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ತೀರಾ? ನನಗೆ ಇಲ್ಲೇ ಪೋಸ್ಟಿಂಗ್ ಬೇಕಂತ ಕೇಳೋ ನೀನು ಕಳ್ಳ. ಫಸ್ಟು ಪಕ್ಷ ಯಾವುದಾದ್ರು ಇರಲಿ, ಸರ್ಕಾರ ಯಾವುದಾದ್ರು ಇರಲಿ, ನೀವು ಜನನೂ ಇದನ್ನು ಪ್ರಶ್ನೆ ಮಾಡಬೇಕು. ಯಾವನ ದುಡ್ಡು ಕೊಟ್ಟು ಹಾಕ್ಸ್ಕೊಂಬಂದಿದ್ರೆ ಅವನಿಗೆ ಮುಗಿಬೇಕು, ಅವನಿಗೆ ಪ್ರಶ್ನೆನೇ ಇಲ್ಲ. ನಿನ್ಗೆ ತೀಟೆ ಇದೆ, ಅವಶ್ಯಕತೆ ಇದೆ, ಹಾಕ್ಸ್ಕೊಂಬಂದಿದೆಯಾ, ನೀನು ಸರ್ಕಾರಿ ಕೆಲಸ ಮಾಡೋಕ್ಕಿರೋದು. ಇವರೇ ಪೇಡ್ ಸರ್ವೆಂಟು, ಸರ್ಕಾರದ ಕೆಲಸ ಮಾಡು, ಅಷ್ಟೇ ಇಲ್ಲಿ ಇರ್ತಕ್ಕಂಥದ್ದು. ಪಾಪ ರೆಡ್ಡಿಯವ್ರು ಹೇಳಿದ್ದು ನಾನು ಒಪ್ಕೊಂಡೆ. ಇಲ್ಲಿ ಶಾಸಕಾಂಗ ಕಾರ್ಯಾಂಗ, ಇಲ್ಲಿ ಶಾಸಕಾಂಗ ಪ್ರಶ್ನೆ ಬರಲ್ಲ. ಕಾರ್ಯಾಂಗದಲ್ಲಿ ಯಾವ್ದಾದ್ರು ಅಧಿಕಾರಿ ನಾನು ದುಡ್ಡು ಕೊಟ್ಟು ಹಾಕ್ಸ್ಕೊಂಬಂದ್ರೆ ನಿನ್ನಣೆ ಬರ ಹಂಗಂತೇಳಿ ಲಂಚ ಹೊಡಿಂತಲ್ಲ. ಸೊ ಅವ್ರನ್ನ ಹಿಡಿಯೋಂಥ ಕೆಲಸ ಆಗಬೇಕು. ಇವತ್ತು ಇಬ್ಬರು ಅಧಿಕಾರಿಗಳು ಸಸ್ಪೆಂಡ್ ಆಗಿದೆ, ಒಬ್ಬರನ್ನ ವರ್ಗಾವಣೆ ಮಾಡಿದ್ದಾರೆ. ಇವತ್ತು ರೂಪ ಅವರು ಪ್ರಕರಣದಲ್ಲೂ ಸಹ ಇದೇ ಆದಂಥದ್ದು. ಅವ್ರ ಮೇಲಧಿಕಾರಿನೇ ಇನ್ವಾಲ್ವ್ ಅಂತೇಳಿ ಅವರು ನೇರವಾಗಿ ಹೇಳಿದ್ರು ಅವತ್ತು ಸಹ. ಆಮೇಲೆ ಅವರು ಡೆಫಮೇಷನ್ ಕೇಸ್ ಹಾಕೋರು ಹೈಕೋರ್ಟ್ಗೆ, ಅದೆಲ್ಲ ಬೇರೆ. ಇಲ್ಲಿ ಯಾರು ಸರಿ ಯಾರು ತಪ್ಪು ಅಲ್ಲ. ಸಿಸ್ಟಮಲ್ಲಿ ಇಂಥ ಪ್ರಶ್ನೆಗಳು ಬಂದಾಗ ಅದು ಬೆಂಗಳೂರಲ್ಲಿ ಶಾಸಕಾಂಗಕ್ಕೂ ಇದಕ್ಕೂ ಸಂಬಂಧ ಇಲ್ವಾ ರಮೇಶ್ ಬಾಬು? ಹಂಗಲ್ಲ ಸರ್, ಶಾಸಕಾಂಗಕ್ಕೂ ಇದೆ ಕೆಲವು. ಈಗ ನೋಡಿ, ಇಡೀ ಕರ್ನಾಟಕದಲ್ಲಿ 54 ಜೈಲಿದೆ. 54 ಜೈಲಲ್ಲಿ ಬಹುತೇಕ ಈ ಥರ ಆರೋಪಗಳೆಲ್ಲ ಬರೀ ಬೆಂಗಳೂರು ಒಂದೇ ಅಲ್ಲ, ಬಹುತೇಕ ಬರ್ತಾ ಇದೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ಅಧಿಕಾರಿಗಳು ಸ್ಟ್ರಿಕ್ಟ್ ಆಗಿದ್ದರೆ ಇಂಥವಕ್ಕೆ ಅವಕಾಶ ಇರೋದಿಲ್ಲ. ಅವ್ರು ಯಾರು ಇಲ್ಲಿ ಪರ್ಟಿಕಲ್ ಇನ್ಸ್ಟ್ರಕ್ಷನ್ಸ್ ಇರೋದಿಲ್ಲ ಅವ್ರಿಗೆ, ನೀವು ಈ ಥರ ಮಾಡಿ ಅಂತೇಳಿ. ಈಗ ಜೈಲ್ ಅಂತಂದರೆ ಯು ಆರ್ ದ ಕಸ್ಟೋಡಿಯನ್. ಈಗ ಮತ್ತೆ ಅವರು ರೆಡ್ಡಿಯವ್ರು ಮಾತಾಡ್ತಾ ಒಂದು ಹೇಳಿದ್ರು, ನೀವು ರೆಡ್ಡಿಯವರಲ್ಲ, ನೀವು ಹೇಳಿದ್ರಿ ಪೊಲೀಸ್ನವರು ಅಷ್ಟೊಂದು ಜನ ಇನ್ಮೇಟ್ಸ್ ಇದ್ದಾರೆ, ಪರಪ್ನಗರದ ಪೊಲೀಸರು ತಗೊಳಕ್ಕಾಗತ್ತಾ ಅಂತ. ಅದು ಸಹ ತಪ್ಪು. ಪೊಲೀಸ್ನವ್ರಿಗೆ ಸಂಖ್ಯೆ ಅಲ್ಲ ಮುಖ್ಯ, ಲಾ ಆ್ಯಂಡ್ ಆರ್ಡರ್ ಇಂಪಾರ್ಟೆಂಟ್. ಅವನು 1,00,000 ಜನ ಇರಲಿ ಒಳಗಡೆ ಕೈದಿಗಳು, ಅಪರಾಧಿಗಳು, ಅವರು ಇನ್ವೆಸ್ಟಿಗೇಷನ್ ಮಾಡ್ತೀವಂದ್ರೆ ಈ ಹ್ಯಾಸ್ ರೈಟ್ ಟು ಎಂಟರ್ ಇನ್ ಟು ದ ಜೈಲ್. ಹಿ ಹ್ಯಾಸ್ ರೈಟ್ ಸರ್. ನೋ ಅಲ್ಲ ಸರ್, ತೊಂದರೆ ಮಾಡಕ್ಕೆ ಬರಲ್ಲ ಸರ್. ನೀವು ಸ್ಪೆಷಲ್ ಪವರ್ ಬೇಕಂದ್ರೆ ಒಂದು ಲೆಟರ್ ಬರ್ದು ತಗತ್ತಾನೆ. ನಾ ಈ ಡಿಬೇಟ್ ಮುಗಿದ ಮೇಲೆ ಜೈಲಿನೊಳಗೆ ಒಂದು 4-5 ವರ್ಷ ಇದ್ದು ಬಂದ ಕೆಲವು ಕೈದಿಗಳ ಜೊತೆಗೆ ಮಾತಾಡಿಸ್ತೀನಿ ನಿಮ್ಮನ್ನ. ಅಲ್ಲ, ನೀವು ಪೊಲೀಸರು ಒಬ್ಬೊಬ್ರು ಒಳಗೆ ಹೋಗಿ ಹೆದರ್ತಾರೆ ಸರ್. ಒಬ್ಬೊಬ್ರು ಒಳಗೆ ಹೋಗಿ ಹೆದರೋ ಪರಿಸ್ಥಿತಿ. ದಯಮಾಡಿ ಸರ್, ಐ ಆಮ್ ಆಲ್ಸೋ ಅಡ್ವೊಕೇಟ್ ಬೈ ಪ್ರೊಫೆಷನ್. ಜೈಲಲ್ಲಿ ನೀವೆಷ್ಟೆಲ್ಲ ಹೋಗಿದ್ದಾರೋ ಗೊತ್ತಿಲ್ಲ. ನಾನು ಜೈಲೊಳಗಡೆ ಕೇಸ್ ನಡೆಸಿದ್ದೀನಿ, ಸ್ಪೆಷಲ್ ಕೋರ್ಟ್ ನಾನು ಕೇಸ್ಗಳು ನಡೆಸಿದ್ದೀನಿ, ವರ್ಷಗಟ್ಟಲೆ ನಡೆಸಿದ್ದೀನಿ, ನಾಟ್ 1 or 2 ಡೇ. ಈಗ ನೀವು ದಂಡುಪಳ್ಳ ಕೇಸ್ಗೆ ಸ್ಪೆಷಲ್ ಕೋರ್ಟ್ ಇತ್ತು, ಬಾಂಬ್ ಬ್ಲಾಸ್ಟ್ ಕೇಸ್ಗೆ ಸ್ಪೆಷಲ್ ಕೋರ್ಟ್ ಇತ್ತು. ಫಾರ್ ಸೆಕ್ಯೂರಿಟಿ ಪರ್ಪಸ್ ಈ ಥರ ಅವತ್ತು ವೀಡಿಯೋ ಕಾನ್ಫರೆನ್ಸಲ್ಲಿ ಇರಲಿಲ್ಲ. ಬಿಕಾಸ್ ಆಫ್ ಸೆಕ್ಯೂರಿಟಿ ಪರ್ಪಸ್ಸು ಅಲ್ಲೇ ಕೋರ್ಟ್ ಮಾಡಿ ಲಾಯರ್ಗಳು ಅಲ್ಲೇ ಹೋಗ್ಬೇಕಾಗಿತ್ತು. ಸೊ ನಮಗೆ ಗೊತ್ತಿದೆ ಒಳಗಡೆ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಇದೆ. ಈಗ ಯಾರು ಪಾಪ ಅವ್ರ ಮನೆಯವ್ರು ಯಾರು ಒಳಗಡೆ ಇದ್ದಾರೆ ಅಂದರೆ ನೋಡಕ್ಕೆ ಹೋಗ್ಬೇಕಾದ್ರೆ ದುಡ್ಡು ಕೊಡಬೇಕು, ಆ ಪರಿಸ್ಥಿತಿ ಇದೆ. ಅದನ್ನ ಇಲ್ವೇ ಇಲ್ಲ ಅಂತ ನಾನು ಹೇಳಲ್ಲ. ಅಲ್ಲ, ನಾನು ಹೇಳೋದು ಶಾಸಕಾಂಗಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತೇಳಿ ಕೈ ತೊಳ್ಕೋಬೇಡಿ. ಕೈ ತೊಳ್ಕೊಳಕ್ಕೆ ಬರೋದೇ ಇಲ್ಲ ಸರ್. ಶಾಸಕಾಂಗ ಜಾಬ್ ಸರ್, ಟೋಟಲಿ ಗೌರ್ಮೆಂಟ್ ಇಸ್ ರೆಸ್ಪಾನ್ಸಿಬಲ್. ನಾನು ಅದನ್ನು ನಿರಾಕರಣೆ ಮಾಡ್ತಿಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು ವ್ಯವಸ್ಥೆಗಳು ಹೆಂಗಿದೆ ಅಂತೇಳಿ. ಈಗ ನೀವು ಇವತ್ತು ಕಾಂಗ್ರೆಸ್ ಬಿಟ್ಬಿಟ್ಟು BJP ಗೌರ್ಮೆಂಟ್ ಅಂತ ಇತ್ತು ಅಂತ ಇಟ್ಕೊಳ್ಳಿ, BJP ಗೌರ್ಮೆಂಟ್ ರೆಸ್ಪಾನ್ಸಿಬಲ್ ಅಂತ ಅಲ್ಲ. ಅದನ್ನೇ ನಾನು ರೂಪಾ ಪ್ರಕರಣವನ್ನು ಏನಕ್ಕೆ ಕೋಟ್ ಮಾಡಿದೆ ಅಂದರೆ, ಅವತ್ತು BJP ಸರ್ಕಾರನೇ ಇದ್ದಿದ್ದು, ದೊಡ್ಡ ಮಟ್ಟ ರಾಷ್ಟ್ರಮಟ್ಟದ ಸುದ್ದಿ ಆಯಿತು, ಚರ್ಚೆ ಆಯಿತು. ಅಂದರೆ ಒಬ್ಬ ಸಬಾರ್ಡಿನೇಟ್ ಆಫೀಸರ್ DIG ಅವರು ಅವ್ರ ಹೈಯರ್ ಆಫೀಸರ್ ಮೇಲೆ ಕಂಪ್ಲೇಂಟ್ ಮಾಡಿದ್ರು, ಅವರೇ ರಿಪೋರ್ಟ್ ಕೊಟ್ಟರು, ಇಂತಿಂಥವ್ರು ಇನ್ವಾಲ್ವ್ ಅಂತ ಹೇಳಿದ್ರು, ಇಂತಿಂಥ ಗಾಂಜಾ ಬರ್ತಾ ಇದೆ, ಡ್ರಿಂಕ್ಸ್ ಬರ್ತಾ ಇದೆ, ಈ ಥರ ಮೊಬೈಲ್ಗಳು ಬರ್ತಾ ಇದೆ, ಪ್ರತಿಯೊಂದು ಜರ್ವಸೆ ಡಿಟೇಲ್ ರಿಪೋರ್ಟ್. ಅದಾಯಿತು. ಅದೆಲ್ಲ ಆದಮೇಲೆ ದೊಡ್ಡ ಮಟ್ಟದ ಅವತ್ತು ವರ್ಗಾವಣೆ ಆಯಿತು, ಮತ್ತೊಂದಾಯಿತು. ಈಗ ಹೇಗೆ ನಿಮ್ಗೆ ಮತ್ತೆ ಬರ್ತಾ ಇದೆ. ನೀವು ಹಿಂದೆ ನೋಡ್ಕೊಂಬನ್ನಿ, ಭಾಳಷ್ಟು ಪ್ರಕರಣಗಳು ಆಚೆ ಬಂದಿರ್ತಕ್ಕಂಥದ್ದೇ ಬಿಕಾಸ್ ಆಫ್ ಮೀಡಿಯಾ, ಮಾಧ್ಯಮಗಳಲ್ಲಿ ಆಗೋಂಥದ್ದನ್ನ ಆಚೆ ತಂದಂಥ ಸಂದರ್ಭಗಳಲ್ಲಿ. ನನ್ನ ಕ್ರೈಮ್ ರಿಪೋರ್ಟಿಂಗ್ ಮೊಟ್ಟ ಮೊದಲ ಅತಿ ದೊಡ್ಡ ಸುದ್ದಿ ಅಂತ ಮಾಡಿದ್ದೆ ಜೈಲಿಂದು, ಹಿಂಡಲಗಾ ಜೈಲಲ್ಲಿ ಏನೇನು ನಡೀತಾ ಇದೆ ಸರ್. ನೀವು ಒಂದೇ ಒಂದು ನಿಮಿಷ, ನೀವು ಇವತ್ತು ಪರಪ್ಪನಗರದ ಅಲ್ಲಿ ಇವತ್ತೇನೋ ಸೆಕ್ಯೂರಿಟಿ ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಏನಂದರೆ, ಇದನ್ನ ಹಾಕಿದ್ದಾರೆ, ಜಾಮರ್ನ ಹಾಕಿದ್ದಾರೆ. ಅಲ್ಲಿ ನಾವು ಜೈಲ್ಗೆ ಹೋದಾಗ ಒಳಗಡೆ ಮೊಬೈಲ್ ಬರ್ತಿರ್ಲಿಲ್ಲ. ಇವತ್ತು ಜಾಮರ್ಗಳೇ ತಮಾಷೆ ಆಗಿದೆ.
ಸೊ ಮತ್ತೆ ಇನ್ನೊಂದು ಇಲ್ಲಿ ಅಲ್ಲಲ್ಲ, ನಿಮ್ಗೆ ಜಾಮರ್ಗಳ ತಮಾಷೆ ಅಂತ ಯಾಕೆ ಹೇಳಿದೆ ಅಂದ್ರೆ, ಒಳಗಡೆ ಕೈದಿಗಳು ವಿಡಿಯೋ ಕಾಲ್ ಸಹಿತ ಮಾಡಬಹುದು, ಸುತ್ತಲೂ ಇರುವಂತ ಜನರಿಗೆ ನೆಟ್ವರ್ಕ್ ಬರೋದಿಲ್ಲ, ಸುತ್ತಲೂ ಇರುವಂತ ನಾಗರಿಕರಿಗೆ ನೆಟ್ವರ್ಕ್ ಬರೋದಿಲ್ಲ. ಅದೊಂದು ಎಸ್, ಅಲ್ಲಿನ ನಿವಾಸಿಗಳಿಗೆ. ಅಲ್ಲಿ ಇನ್ನೊಂದು ಇಲ್ಲಿ ಇಲ್ಲೊಂದಿತ್ತು ಫಸ್ಟ್ ನಮ್ಮ ಸೆಂಟ್ರಲ್ ಜೈಲ್ ಇತ್ತಲ್ಲ, ಈ ಜನರಲ್ ಅಷ್ಟಿದೆ ನೋಡಿ, ಅಲ್ಲಿ ಕಾಂಪೌಂಡ್ ಮೇಲೆ ನಿಂತ್ಕೊಂಡು ಒಳಗಡೆ ಎಸೆಯೋರು. ಅವಾಗಲೂ ಎಲೆಕ್ಟ್ರಾನಿಕ್ ಮೀಡಿಯಾ ಇರಲಿಲ್ಲ, ಪ್ರಿಂಟ್ ಮೀಡಿಯಾದಲ್ಲಿ ಅವತ್ತು ದೊಡ್ಡ ಸುದ್ದಿ ಅದು. ಹಾಗಾಗಿ ಇದು ನಿಲ್ಲಬೇಕದು, ಅದರಲ್ಲಿ ಎರಡನೇ ಮಾತಿಲ್ಲ. ಇವತ್ತು ನಾನು ಗೃಹ ಸಚಿವರಿಗೆ ಅಭಿನಂದನೆ ಹೇಳ್ತೀನಿ. ಇಮಿಡಿಯೇಟ್ಲಿ ಯಾಕೆ ಮಾಡಿದ್ದಾರೆ, ಅಲ್ಲಿ ದೊಡ್ಡ ಸೀನಿಯರ್ ಸೂಪರ್ಡೆಂಟ್ನ, ಚೀಫ್ ಸೂಪರ್ಡೆಂಟ್ನ ವರ್ಗಾವಣೆ ಮಾಡಿದ್ದಾರೆ, ಇಬ್ಬರು ಸೂಪರ್ಡೆಂಟ್ಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ, ಎನ್ಕ್ವೈರಿಗೆ ಹಾಕಿದ್ದಾರೆ. ಅನ್ಬುಕುಮಾರ್ ಅವರಿಗೆ ಹೊಸ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ಮಟ್ಟದಲ್ಲಿ ಒಂದು ದಿಟ್ಟವಾದಂಥ ಕ್ರಮವನ್ನು ಡಾಕ್ಟರ್ ಪರಮೇಶ್ವರ್ ಅವರು ತಗೊಂಡಿದ್ದಾರೆ. ಯಾವುದೇ ಗೃಹ ಸಚಿವರಿದ್ರು ಮಾಡೋಂಥ ಕೆಲಸವನ್ನು ಭಾಳ ಪ್ರಾಮಾಣಿಕವಾಗಿ ಇವತ್ತು ಡಾಕ್ಟರ್ ಪರಮೇಶ್ವರ್ ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ನನಗೆ ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಮತ್ತೆ ಅವರು ಎನ್ಕ್ವೈರಿಗೆ ಒಂದು ಕಮಿಟಿನ ರಚನೆ ಮಾಡಿದ್ದಾರೆ. ಇವತ್ತು ಅಲ್ಲೇನೇನು ಲೋಪ ಆಗಿದೆ, ಅಲ್ಲಿಗೆ ನಮ್ಮ ಕೆಲಸ ಮುಗಿಯಿತು ಅನ್ನೋ ಕೆಲಸ ಅಂತ ಹೇಳ್ತಾರೆ. ಅಲ್ಲಲ್ಲ, ನೀವು ಒಂದು ನಿಮಿಷ ಕೆಲಸ ಮುಗಿಯೋದ ಪ್ರಶ್ನೆ ಆ ಥರ ಉಡಾಫಿಯಾಗಿ ಹೇಳೋದು ಬೇಡ. ನೋಡಿ ಏನು ಮಾಡ್ಬೋದು, ಆಯ್ತು ನೀವೇ ಹೇಳಿ, ನೀವೇ ಹೋಮ್ ಮಿನಿಸ್ಟರ್ ಅಂತ ಇಟ್ಕೊಳ್ಳಿ, ಏನು ಮಾಡ್ತೀರಾ ಸರ್? ಹೋಮ್ ಮಿನಿಸ್ಟರ್ ಆಗಿ ಒಂದು ನಿಮಿಷ ಹೋಮ್ ಮಿನಿಸ್ಟರ್ ಆಗಿ ಒಬ್ಬ ಮನುಷ್ಯ ಅಧಿಕಾರ ವಹಿಸಿಕೊಂಡಾಗಲೇ ಆತನ ಪರ್ಸನಾಲಿಟಿ ಪೊಲೀಸ್ ಮಹಾನಿರ್ದೇಶಕರಿಂದ ಹಿಡಿದು ಕಾನ್ಸ್ಟೇಬಲ್ ತನಕ ಪರ್ಕ್ಯುಲೇಟ್ ಆಗುತ್ತೆ ಸರ್. ಸಾಹೇಬ್ರು ಹೆಂಗೆ ಅನ್ನೋದು. ಹೌದಾ? ಸಾಹೇಬ್ರು ಹೆಂಗೆ ಅಂತ. ಹೌದಾ? ಸಿಸ್ಟಮ್ ವಿಲ್ ಸೆಟ್ ಇಟ್ ಸೆಲ್ಫ್. ಈಗ ನಿಮ್ಗೆ ಒಂದು ನಿಮಿಷ, ಎಸ್ ಯು ಆರ್ ರೈಟ್. ಈ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅವತ್ತು ಸ್ಟಾಂಪೇಡ್ ಆಗಿದ್ದು ಒಂದು ಹಗರಣ, ಒಂದು ಇನ್ಸಿಡೆಂಟ್ ಬಿಟ್ಟರೆ ಎಂಟೈರ್ ಇದರಲ್ಲಿ ನಮ್ಮ ಏನು ಕಮಿಷನ್ ಇದ್ರೆ, ಬೆಂಗಳೂರು ಕಮಿಷನ್ ಈಗ ಅಲ್ಲಿ ಕಾರಾಗೃಹದ ಅಧಿಕಾರಿ ಎಂದಿದ್ದಾರೆ, ಈಸ್ ಹ್ಯಾವಿಂಗ್ ಅ ಗುಡ್ ಟ್ರ್ಯಾಕ್. ಮತ್ತು ಅವ್ರಿಗೆ ಜವಾಬ್ದಾರಿ ಇದೆ. ಹಂಗಂತೇಳಿ ಅಲ್ಲೇನೋ ತಪ್ಪಾಗಿದೆ ಅಂತೇಳಿ ಅವ್ರ ಮೇಲೆ ಜವಾಬ್ದಾರಿ ಹಾಕೋದಲ್ಲ. ಒಬ್ಬ ಬೀಯಿಂಗ್ ಎ ಹೋಮ್ ಮಿನಿಸ್ಟರು ಪರಮೇಶ್ವರ್ ಅವರು ಪ್ರಾಮಾಣಿಕವಾಗಿ ಏನು ಕೆಲಸ ಮಾಡಬೇಕೋ ಮಾಡಿದ್ದಾರೆ. ಮತ್ತೆ ಯಾರು ಪ್ರಾಮಾಣಿಕ ಟ್ರ್ಯಾಕ್ ಇಟ್ಕೊಂಡಿದ್ದಾರೆ ಅಂತ ಅಧಿಕಾರಿಗಳು. ಈಗ ಈ ವಿಡಿಯೋಗಳು ಹೊರಗೆ ಬಂದಿದ್ದು ದಯಾನಂದ್ ಅವ್ರನ್ನ ಟಾರ್ಗೆಟ್ ಮಾಡೋದಕ್ಕೆ ಅನ್ನುವ ಮಾಹಿತಿಗಳು ಕೂಡ ಕೆಲವು ಇದಾವೆ. ಆ ವಿಷಯದಲ್ಲಿ ಹೋಗೋದು ಬೇಡ, ತನಿಖೆ ಆಗಲಿ. ಅದನ್ನ ದಯಾನಂದ್ ಅವ್ರ ಬಗ್ಗೆ ಆ ಥರದ ಆರೋಪ ನಾನು ಒಪ್ಪೋದಿಲ್ಲ. ಅಲ್ಲಲ್ಲ, ಆರೋಪ ಅಲ್ಲ ಸರ್, ನಾನು ಅವರನ್ನು ಟಾರ್ಗೆಟ್ ಮಾಡ್ಕೊಂಡೆ ವಿಡಿಯೋಗಳನ್ನು ಷಡ್ಯಂತ್ರದ ಭಾಗವಾಗಿ ಮಾಡಲಾಗ್ತಾ ಇದೆ ಅಂತ. ಬಟ್ ಪೊಲೀಸ್ ಟ್ರ್ಯಾಕ್ ಅಲ್ಲಿ, ಪೊಲೀಸ್ ಅಧಿಕಾರಿಗಳಲ್ಲಿ ಒಳ್ಳೆ ಟ್ರ್ಯಾಕ್ ಇಟ್ಕೊಂಡಿರ್ತಕ್ಕಂಥ ಅಧಿಕಾರಿಗಳಲ್ಲಿ ದಯಾನಂದ್ ಅವರು ಒಬ್ಬರು, ಅದರಲ್ಲಿ ಎರಡನೇ ಮಾತಿಲ್ಲ. ಅಟ್ಲೀಸ್ಟ್ ಅವರು ಇವತ್ತೇನು ಆಗಿದೆ ಇದ್ರ ಮೇಲೆ ಅವರೇ ಕ್ರಮ ತಗೋತಾರೆ. ಎಸ್. ಚಂದ್ರಶೇಖರ್ ಅವರೇ, ನೀವು ಪ್ರತಿಭಟನೆ ಮಾಡ್ತಾ ಇರೋ ರೀತಿ ಹೆಂಗಿದೆ ಅಂದರೆ, ಸರ್ಕಾರ ಮುಂದೆ ನಿಂತಿದ್ದನ್ನೆಲ್ಲ ಮಾಡಿಸ್ತಾ ಇದೆ ಅನ್ನೋ ಲೆವೆಲ್ಗೆ ಪ್ರತಿಭಟನೆ ಮಾಡ್ತಿದ್ದೀರಿ. ಅಟ್ಲೀಸ್ಟ್ ಇವತ್ತಾದ್ರೂ ರಮೇಶ್ ಕುಮಾರ್ ಅವರು ಇದನ್ನು ರಮೇಶ್ ಬಾಬು ಅವರು ಇದನ್ನು ಖಂಡಿಸ್ತಾರೆ ಅಂತ ಅಂದ್ಕೊಂಡಿದ್ದೆ ಅವರ ಪ್ರಬುದ್ಧ ವ್ಯಕ್ತಿತ್ವಕ್ಕೆ. ಆದರೆ ಎಲ್ಲ ಕಡೆಗೂ ಇದು ನಡೀತಾ ಇದೆ ಅಂತೇಳಿ ಸರ್ಕಾರಕ್ಕೆ ಒಂದು ಸರ್ಟಿಫಿಕೇಟ್ ಕೊಡೋ ಥರ ಮಾತಾಡಿದ್ರು ಅಂತ ಹೇಳಿದ್ರೆ, ಯಾಕೆ ನಾವು ಈ ಸರ್ಕಾರ ಅದೊಂದು ಎಮ್ಮೆ ಚರ್ಮದ ಸರ್ಕಾರ, ಇದು ಯಾವತ್ತೂ ಬದಲಾಗಲ್ಲ. ಯಾಕೆಂದರೆ ಸರ್ಕಾರ ಬದುಕಿದೆ ಅಂತಲೇ ಕೆಲವು ಗೊತ್ತಾಗೋದು ನಮ್ಗೆ ಇಂಥದ್ದು ಅನಾಚಾರಗಳು ನಡೆದಾಗ, ಇದೊಂದು ಸರ್ಕಾರ ಬದುಕಿದೆಯಾ ಅಂತೇಳಿ. ನೋಡಿ, ಇವ್ರು ರಮೇಶ್ ಬಾಬು ಅವರು ಒಂದು ಮಾತು ಹೇಳಿದ್ರು, ಯಾವನೋ ಅಧಿಕಾರಿಗೆ ತೀಟೆ ಇದ್ದರೆ ಅವ್ನು ದುಡ್ಡು ಕೊಟ್ಟು ಹೋಗ್ತಾನೆ ಅಂತೇಳಿ. ಹೌದು, ಅವನಿಗೆ ತೀಟೆ ಇದ್ದರೆ ದುಡ್ಡು ಕೊಡ್ತಾನೆ. ದುಡ್ಡು ಇಸ್ಕೊಳ್ಳೋರು ಯಾರು? ಸರ್ಕಾರನೇ ತಾನೇ. ದುಡ್ಡು ಇಸ್ಕೊಂಡು ಟ್ರಾನ್ಸ್ಫರ್ ಮಾಡೋರು ಮಿನಿಸ್ಟ್ರೇ ತಾನೇ. ಹಾಗಾದರೆ ತೀಟೆ ಕೊಟ್ಟೋರಿಗೆ ಮಾತ್ರನೇ ತೀಟೆ ಇರುತ್ತಾ? ಇಸ್ಕೊಂಡ್ರೆ ಸರ್ಕಾರದ ಜವಾಬ್ದಾರಿ ಇಲ್ವಾ? ಈ ಸರ್ಕಾರದ ತೀಟೆಗೋಸ್ಕರ ದುಡ್ಡು ಇಸ್ಕೊಂಡು ಟ್ರಾನ್ಸ್ಫರ್ ಮಾಡ್ತಲ್ಲ, ಆ ತೀಟೆ ಕಾರಣಕ್ಕೋಸ್ಕರನೇ ಇವತ್ತು ದೇಶದ ಭದ್ರತೆ ಇವತ್ತು ಅಪಾಯಕ್ಕೆ ಸಿಲುಕಿರೋದು. ಒಂದು ದಿವಸ ಒಂದು ಕೊಲೆ ಆಗುತ್ತೆ, ಮೂರು ದಿವಸ ಒಂದು ರೇಪ್ ಆಗುತ್ತೆ, ಮತ್ತೆ ಮೂರು ದಿವಸ ರೇಪ್ ಆ್ಯಂಡ್ ಮರ್ಡರ್ ಆಗುತ್ತೆ, ಮತ್ತೆ ಮೂರು ದಿವಸ ಆಸಿಡ್ ಹಾಕ್ತಾರೆ. ನೋಡಿ, ಸಮಾಜದಲ್ಲಿ ಅಹಿತಕರ ಘಟನೆ ನಡೆಯುತ್ತೆ, ಅಚಾತುರ್ಯ ನಡೆಯುತ್ತೆ. ಅದು ಅಚಾತುರ್ಯ ನಡೆದಾಗ ಸರ್ಕಾರ ಹೇಗೆ ಅದಕ್ಕೆ ರೆಸ್ಪಾನ್ಸ್ ಮಾಡುತ್ತೆ ಅನ್ನೋದ್ರ ಮೇಲೆ ಮುಂದೆ ನಡೀತಕ್ಕಂಥ ಸೀಕ್ವೆನ್ಸ್ಗಳು ಬರ್ತಾ ಹೋಗುತ್ತೆ. ಯಾವಾಗ ಸರ್ಕಾರ ಸತ್ತೋಗಿರುತ್ತೆ ಆವಾಗ ಒಂದು ತಪ್ಪಾದ್ರೆ ನಾಳೆ ಇನ್ನೊಂದು ತಪ್ಪು ಮಾಡೋದಕ್ಕೆ ಒಬ್ಬ ಕ್ರಿಮಿನಲ್ ಪ್ಲೀಸ್ ನನಗೆ ಕರೆಕ್ಟ್ ಟೈಮ್ ನಿಮ್ಗೆ ಕಂಟಿನ್ಯೂ ಮಾಡಿ. ನಿಮ್ಮ ಸರ್ಕಾರ ಇದ್ದಾಗ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಅನ್ನುವಂಥದ್ದು ಟ್ರೋಲ್ ಆಗ್ಬಿಡ್ತು ಸರ್. ಸ್ಟ್ಯಾಂಡರ್ಡ್ ರೆಸ್ಪಾನ್ಸ್ ಆಗ್ಬಿಟ್ಟಿತ್ತು. ಈ ಮೀಡಿಯಾಗಳಾಗ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು, ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಅಜಿತ್, ಮೀಡಿಯಾಗಳು ಇರೋದು ಮತ್ತೆ ವಿರೋಧ ಪಕ್ಷದವರು ಇರೋದು ಈ ಸರ್ಕಾರದ ಕಿವಿ ಹಿಂಡೋದಕ್ಕೆ. ಹಿಂದೆ ಅವ್ರಂಗೆ ಮಾಡಿದ್ರು, ಹಂಗಾಗಿ ನಿಮಗೆ ಸರ್ಟಿಫಿಕೇಟ್ ಅಂತ ಸರ್ಟಿಫಿಕೇಟ್ ಕೊಡೋದಕ್ಕಲ್ಲ. ಹಿಂದೆ ನಮ್ದು ಏನಾಗಿತ್ತು ಅದಕ್ಕೆ ನೀವು ಯಾಕೆ ಟೀಕೆ ಮಾಡಿದ್ರಿ, ಜನ ಹೇಗೆ ಉತ್ತರ ಕೊಟ್ಟರು, ಮುಗ್ದಿರೋ ಪಾಠ ಅದು. ಇವತ್ತು ಈ ಸರ್ಕಾರ ಮಾಡ್ತಿರೋದನ್ನ ಟೀಕೆ ಮಾಡೋದು ಇಲ್ಲ. ನೀವು ಅವ್ರು ಹಂಗೆ ಮಾಡಿದಾಗ ನೀವು ಇದೇ ಮಾಡ್ಕೊಂಡೋಗಿ ಅಂತೇಳಿ ನಾವು ಸರ್ಟಿಫಿಕೇಟ್ ಕೊಡ್ಲಿಕ್ಕಾಗತ್ತಾ? ಇವತ್ತು ದಿವಸ ಕ್ರಿಮಿನಲ್ ಆಕ್ಟಿವಿಟಿಗಳು ರೈಟ್ ಫ್ರಮ್ ದ ಡೇ ಒನ್ ಬಂದ್ಬಿಟ್ಟು ಇವತ್ತು ಕ್ರಿಮಿನಲ್ಗಳು ಅಷ್ಟೇ ಅಲ್ಲ, ಪೊಲೀಸ್ ಆಫೀಸರ್ಗಳಿಗೂ ಗೌರ್ಮೆಂಟ್ ಅಫಿಷಿಯಲ್ಸ್ಗಳಿಗೂ ಈ ಸರ್ಕಾರ ಏನು ನನಗೆ ಮಾಡಲ್ಲ, ನಾನು ಏನು ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು ಅಂತಕ್ಕಂಥ ದ್ರಾಷ್ಟ ಬಂದಿದೆ ಅಂತ ಹೇಳಿದ್ರೆ ಈ ಸರ್ಕಾರದ ತಪ್ಪೇ ತಾನೆ, ಅಥವಾ ಸರ್ಕಾರದ ನಾಲಾಯಕ್ತಾನೆ ತಾನೆ, ಅಥವಾ ಸರ್ಕಾರದ ಲಂಚಗುಳಿತಾನೆ ತಾನೆ? NIA ರೈಡ್ ಮಾಡಿದ್ರು ಜುಲೈ 26ನೇ ತಾರೀಕು 2025ರಲ್ಲಿ. ಯಾವಾಗ ನಾಸಿರ್ ವಿಚಾರದಲ್ಲಿ, ನಾಸಿರ್ದ ಅವನ ತಾಯಿ ಜೊತೆ ಮಾತಾಡ್ತಿದ್ದ ಉಗ್ರದ ಕಂಪ್ಲೀಟ್ ನೆಟ್ವರ್ಕ್ ಇತ್ತು. ಆ ಸಂದರ್ಭದಲ್ಲಿ ಆ ಸಿಮ್ ಕಾರ್ಡ್ಗಳದ್ದು ನಂಬರ್ಗಳನ್ನು ಕೂಡ ಹೇಳಿದರು. ಅದಾದಮೇಲೆ ಇಂಟೆಲಿಜೆನ್ಸ್ ಜೊತೆ ಅವ್ರು ಶೇರ್ ಮಾಡಿದರು. ಏನಾದರೂ ಬದಲಾವಣೆ ಆಯಿತಾ? ಬದಲಾವಣೆ ಆಗಿಲ್ಲ ಅಂತ ಹೇಳಿದ್ರೆ ಇದು ಗೊತ್ತಿಲ್ವ ಅಥವಾ ಸರ್ಕಾರದ ಕೃಪೆ ಇತ್ತು ಅದರೊಳಗಡೆಗೆ?
ಕೃಪೆ ಇರಲಿಲ್ಲ ಅಂತ ಹೇಳಿದ್ರೆ ಅಲ್ಲೇನು ಹೆಚ್ಚು ಬದಲಾವಣೆ ಆಗ್ಬೇಕಾಗಿತ್ತು ತಾನೆ. ದರ್ಶನ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಇತ್ತವಂತು. ಸುಪ್ರೀಂ ಕೋರ್ಟ್ ಮಾಡಿದ ಮೇಲಾದ್ರೂ ಕೂಡ ಇನ್ನೂ ಬದಲಾವಣೆ ಆಗಿಲ್ಲ ಅಂತ ಹೇಳಿದ್ರೆ ಸರ್ಕಾರದ ಕೃಪೆನಾ ಅಲ್ವಾ? ಚಂದ್ರಶೇಖರ್, ಇನ್ವೆಸ್ಟಿಗೇಷನ್ ಇನ್ನೊಂಚೂರು ಮುಂದೆ ಹೋಗ್ಲಿ. ಯಾಕಂದ್ರೆ ಬಿಡುಗಡೆ ಆಗಿರುವ ವಿಡಿಯೋಗಳ ಪೈಕಿ ಒಂದು ವಿಡಿಯೋ 2023 ಅಂತ ಹೇಳ್ತಾ ಇದ್ದಾರೆ. ಬರ್ತೀನಿ, ವಿಷಯ ಬರ್ತಾ ಇದ್ದೀನಿ. ನಿಜವಾಗ್ಲೂ NIA ರೇಡ್ ಆಗಿ ಅದೆಲ್ಲವನ್ನೂ ಮಾಹಿತಿಯನ್ನು ಅವರು ಶೇರ್ ಮಾಡಿಕೊಂಡ ನಂತರ ಈ ಘಟನೆ ನಡೆದಿದೆಯಾ? ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಅಲ್ಲ, ನಾನು ಹೇಳ್ತಾ ಇರೋದು ಈ ನೀವು ಪ್ರಾಬ್ಲಮ್ ವಿರೋಧ ಪಕ್ಷವಾಗಿ ಆರೋಪಗಳನ್ನು ಮಾಡ್ಕೊಂಡು ಮಾತಾಡಬಹುದು, ಬಟ್ ಮಾಧ್ಯಮವಾಗಿ ನಾವು ಹಂಗೆ ಮಾತಾಡೋದಕ್ಕಾಗೋದಿಲ್ಲ. ಆ ಏನು ಎಣ್ಣೆ ಪಾರ್ಟಿ ನಡೀತಾ ಇರೋ ವಿಜುವಲ್ಗಳಿಗೆ ನಾನೇನಂದೆ, ಜೈಲಿನ ದೃಶ್ಯಗಳು ಅಂತ ಹೇಳಿ ಪ್ರಸಾರ ಆಗ್ತಾ ಇದ್ದಾವೆ. ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಪ್ರಾಬ್ಲಮ್ ಇರೋದಲ್ಲ, ಈ ಸರ್ಕಾರದ ಲಂಚಗೊಳಿತನದಿಂದ, ಈ ಸರ್ಕಾರದ ಬೇಜವಾಬ್ದಾರಿತನದಿಂದ ಇವತ್ತು ಬ್ಲೀಡ್ ಆಗ್ತಿರೋದು ದೇಶದ ಸೆಕ್ಯೂರಿಟಿ. ಅವನ್ಯಾರು ಶಕೀಲ್ ಮನ್ನಾ ಇದನ್ನಲ್ಲ, ಇಲ್ಲ ತಿಲಕ್ ನಗರದವನು. ತಿಲಕ್ ನಗರ ಪಕ್ಕದಲ್ಲಿ ಇದ್ರದ್ದು ಸಿದ್ದಾಪುರ, ಗುರಪ್ಪನಪಾಳ್ಯ, ಇವೆಲ್ಲವನ್ನು ಕೂಡ NIA ಪ್ರಕಾರ ಸ್ಲೀಪರ್ ಸೆಲ್ಗಳು. ಈ ಸ್ಲೀಪರ್ ಸೆಲ್ಲಿನ ಮನ್ನಾ ಇದನ್ನಲ್ಲ, ಇವನ್ ಮೋಡ್ ಆಫ್ ಆಪರೇಟಿಂಗ್ಸ್ ಏನ್ ಗೊತ್ತಾ? ಫೋನಲ್ಲಿ ಹೈ ಲೆವೆಲ್ ಏನು ಎಜುಕೇಟೆಡ್ಸ್ನ ಇವನು ಬುಟ್ಟಿಗೆ ಹಾಕೊಳ್ಳೋದು ಒಳಗಡೆಗೆ. ಎಂಜಿನಿಯರ್ಗಳಿದ್ರು, ಡಾಕ್ಟರ್ಗಳಿದ್ರು, ಒಬ್ಬ ಪೈಲಟ್ ಸಿರಿಯಾಗಿ ಕಳಿಸಿದ್ದ. ಇವ್ರ ಹಣೆ ಬರ ಏನಾಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಟರ್ಕಿನಲ್ಲಿ ಹ್ಯಾಂಡ್ಲರ್ಗಳು ಇಬ್ಬರು ಸತ್ತೋಗ್ಬಿಟ್ರು. ಹಾಗಾಗಿ ತಪ್ಪಿಸ್ಕೊಂಡು ವಾಪಸ್ ಬಂದ್ರು ಪೈಲಟ್ ಅವರು. ಅವ್ರ ಹೆಸರು ಹೇಳೋದು ಬೇಡ ನಾನು ಇವತ್ತು. ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಇವ್ನು ಮಾಡ್ತಿರ್ತಕ್ಕಂಥದ್ದು ಮನ್ನಾ ಕೇವಲ ಮೊಬೈಲ್ ಹಿಡ್ಕೊಂಡು, ಅವ್ನು ಬೇರೆ ಯಾವ ಆಯುಧನೂ ಉಪಯೋಗಿಸಲ್ಲ, ಅವ್ನು ಯಾವ ಇನ್ಸ್ಟ್ರೂಮೆಂಟ್ಸ್ ಉಪಯೋಗಿಸಲ್ಲ. ಇವತ್ತು ಅಂಥ ಮನ್ನನ ಕೈಯಲ್ಲಿ ಇವ್ರು ತಗೊಂಡೋಗಿ ಇದನ್ನು ಕೊಡ್ತಾರೆ ಅಂತ ಹೇಳಿದ್ರೆ ದೇಶದ ಬದ್ಧತೆ ಎಲ್ಲಿ ಕೊಟ್ಟೋಯ್ತು ಇವರೇ? ಇವತ್ತು ನೋಡಿ, ಸೆಕ್ಯೂರಿಟಿ ಪ್ರಾಬ್ಲಮ್ ಶುರುವಾಗ್ತಿರೋದು ಇದರೊಳಗಡೆಗೆ. ಮುಂಚೆಯಿಂದನೇ ಹೇಳ್ಕೊಂಬರ್ತಾ ಇದೆ, NIA ಹೇಳ್ಕೊಂಬರ್ತಾ ಇದೆ, ಮುಂಚೆಯಿಂದನೇ ಎಲ್ಲ ಏಜೆನ್ಸಿಗಳು ಹೇಳ್ಕೊಂಬರ್ತಾ ಇದ್ದಾವೆ. ಇವತ್ತು ಏನು ಇದಾದ್ಮೇಲೆ ಯಾವುದು ಕರೋನಾ ಬಂದ ಮೇಲೆ ವರ್ಕ್ ಫ್ರಮ್ ಹೋಮ್ ಶುರು ಮಾಡೋದು ITBT ಅವರು. ಕರೋನಾ ಬಂದಾದ್ಮೇಲೆ 2022ರಿಂದ ಟೆರರಿಸ್ಟ್ಗಳು ಯಾವ್ಯಾವ ಸ್ಲೀಪರ್ ಸೆಲ್ ಇರ್ತಕ್ಕಂಥ ಟೆರರಿಸ್ಟ್ಗಳಿಗೆ ಸೇಫ್ ಹೋಮ್ ಅಂತ ಹೇಳಿದ್ರೆ ಪರಪ್ಪನ ಅಗ್ರಹಾರ, ದೇ ವರ್ಕ್ ಫ್ರಮ್ ಜೈಲ್. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಅವರಿಗೆ ಸೆಕ್ಯೂರಿಟಿ ಇರ್ತದೆ, ಯಾವ್ಯಾವ ವ್ಯವಹಾರಗಳು ಬೇಕು ಎಲ್ಲ ವ್ಯವಹಾರಗಳು ಬರ್ತದೆ. ಇಷ್ಟು ದೊಡ್ಡ ಜೈಲಲ್ಲಿ, ಇಷ್ಟು ದೊಡ್ಡ ವ್ಯವಸ್ಥೆಯಲ್ಲಿ, ಇಷ್ಟು ದೊಡ್ಡ ಇಂಟೆಲಿಜೆನ್ಸ್ ಅಲ್ಲಿ ಈ ಮಾಹಿತಿ ಸರ್ಕಾರಕ್ಕಿಲ್ಲ ಅಂತ ಹೇಳಿದ್ರೆ ಯಾರು ನಂಬ್ತಾರ್ರಿ ಇದನ್ನ? ಇಷ್ಟು ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಅನ್ನೋದಕ್ಕೆ ಯೋಗ್ಯತೆ ಇದೆಯಾ? ಅವ್ರಿಗೆ ಒಂದು ಯೋಗ್ಯತೆ ಇಲ್ಲ, ಅಥವಾ ಆ ಟೆರರಿಸ್ಟ್ಗಳಿಗೆ ಇವ್ರದೇ ಕೃಪೆ ಇದೆ. ಯಾಕೆ ಅಂತ ಹೇಳಿದ್ರೆ ಒಬ್ಬನಿಗೆ ಮಾತ್ರ ಅಲ್ಲಿ ಫೋನ್ ಕೊಟ್ಬಿಟ್ಟು ಕೂಡ್ಸ್ಲಿಕ್ಕಾಗಲ್ಲ. ಇಷ್ಟು ಈಸಿಯಾಗಿ ತಗೊಂತಾ ಇದ್ದಾರೆ ಅಂತ ಹೇಳಿದ್ರೆ, ಯಾವ ದಯಾನಂದರೇ ಹೇಳಿದ್ರು ಬೆಂಗಳೂರಲ್ಲಿ ಸ್ಲೀಪರ್ ಸೆಲ್ಗಳಿದೆ ಅಂತೇಳಿ, ಆ ಸ್ಲೀಪರ್ ಸೆಲ್ಗೆ NIA ಹೇಳಿತ್ತು ಇಲ್ಲೆಲ್ಲ ಆಕ್ಟಿವಿಟಿ ಆಗಿದೆ ಅಂತೇಳಿ. ಆ ಸ್ಲೀಪರ್ ಸೆಲ್ ಭಾಗಗಳೇ ಇವತ್ತು ಸೆಂಟ್ರಲ್ ಜೈಲ್ ಒಳಗಡೆಗೆ ಇದನ್ನು ಉಪಯೋಗಿಸ್ತಾ ಇದ್ದಾವೆ, ಫೋನ್ ಉಪಯೋಗಿಸ್ತಾ ಇದ್ದಾವೆ ಅಂತ ಹೇಳಿದ್ರೆ ಇದು ಅವ್ರ ಕೃಪೆ ಇಲ್ದಂಗೆ ಆಗೋದಿಲ್ಲ. ಇದು ದೇಶವನ್ನು ಛಿದ್ರ ಮಾಡ್ತಿರೋದಕ್ಕೆ ಇವರೇ ಕೊಟ್ಟಿರ್ತಕ್ಕಂಥ ಕುಮ್ಮಕ್ಕು. ಇವತ್ತು ಯಾರಿಗೆ ಭಯ ಇದೆ? ಸರ್ಕಾರದ ಮೈಮರವು ಅನ್ರಿ ನೀವು ಹೇಳ್ತಾ ಇರೋದು. ಸರ್ಕಾರ ಭಾಗಿದಾರ ಇದರಲ್ಲಿ ಅಂತಿದ್ದೀರಿ. ಒಬ್ಬ ಟೆರರಿಸ್ಟ್ಗೆ, ಇಂಟರ್ನ್ಯಾಷನಲ್ ಟೆರರಿಸ್ಟ್ಗೆ ಹೋಗ್ತಾ ಇದೆ, ಫೋನ್ ಹೋಗ್ತಾ ಇದೆ, ಅವನ ಕೈನಲ್ಲಿ ಆಯುಧ ಕೊಟ್ಟದ್ದು ಅಂತ ಹೇಳಿದ್ರೆ ಅದು ಮೈಮರುವ. ಸಣಪದ ಯೂಸ್ ಮಾಡ್ತೀರಾ ಅದಕ್ಕೆ? ನಾನು ಆ ಅಪರಾಧವನ್ನ ಮೆಲೋಡೌನ್ ಮಾಡ್ತಾ ಇಲ್ಲ, ಸರ್ಕಾರ ನಡೆದಿರುವುದನ್ನ ಮೆಲೋಡೌನ್ ಮಾಡ್ತಾ ಇಲ್ಲ. ಈ ಸರ್ಕಾರ ಇಂತಹ ಮಹಾಪರಾಧ, ಇದು ಅಪರಾಧ ಅಲ್ಲ, ಮಹಾಪರಾಧ. ಒಂದು ಕ್ಷಣ ಕೂಡ ಅಲ್ಲಿ ಕುರ್ಚಿ ಕೂತರೆ ಯೋಗ್ಯತೆನೇ ಇಲ್ಲ ಸರ್ಕಾರಕ್ಕೆ. ಯಾಕೆ ಅಂತ ಹೇಳಿದ್ರೆ ದೇ ಆರ್ ಪ್ಲೇಯಿಂಗ್ ವಿತ್ ದ ಸೆಕ್ಯೂರಿಟಿ ಆಫ್ ದ ನೇಷನ್. ದೇಶಕ್ಕೆ ಅದು ಅನಾಹುತಗಳಾದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.